ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಮುಗಿಲೆದ್ದ ಪಂಚಮಸಾಲಿ ಮೀಸಲಾತಿ ಹೋರಾಟ. ಬೆಳಗಾವಿ ಚಳಿಗಾಲದ ಅಧಿವೇಶನ ಹಿನ್ನೆಲೆಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನಡೆಯುತ್ತಿದ್ದಾಗ ಪೊಲೀಸ್ ಲಾಠಿ ಚಾರ್ಜ್ ಖಂಡಿಸಿ ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಪಂಡರ್ಪುರ್ ಇಂಡಿ ವಿಜಯಪುರ್ಗೆ ಹೋಗುವ ಹೆದ್ದಾರಿ ಬರ್ಡೋಲ್ ಗ್ರಾಮದ ಬಳಿ ರಸ್ತೆ ತಡೆ ನಡೆಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಹಾಗೂ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀಶೈಲ್ ಗೌಡ್ ಬಿರಾದಾರ್, ರಾಜು ಝಳಕಿ, ನಾಗನಾಥ್ ಗೌಡ್ ಬಿರಾದಾರ್, ಮಹಾದೇವ್ ಬಿರಾದಾರ್ ಹತ್ತಳಿ ಮಾತನಾಡಿದ್ದಾರೆ. ಪಂಚಮಸಾಲಿ ಸಮಾಜದ ಒಂದು ಮೂಲ ವೃತ್ತಿ ಕೃಷಿ ಕೂಲಿ ಕಾರ್ಮಿಕರಾಗಿ ನಮ್ಮ ಎಲ್ಲ ಮೂಲ ವೃತ್ತಿನೇ ಒಂದು ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವೃತ್ತಿ. ಆ ವೃತ್ತಿಯಲ್ಲಿ ಇಟ್ಟುಕೊಂಡು ಅನೇಕ ನಮ್ಮ ಸಮುದಾಯದೊಳಗ ಬಡವರು, ಹಿಂದುಳಿದವರು ಅನೇಕರಿದ್ದಾರೆ. ದಿನಂಪ್ರತಿ ಕೂಲಿ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಹೀಗೆ ಈ ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದ ಮೂಲ ಕಸವನ್ನೇ ನಮ್ಮ ವೃತ್ತಿಯನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ನಮ್ಮ ಒಂದು ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಡಬೇಕು. ಆ ಮೂಲಕ ಮೊನ್ನೆ ನಡೆದಿರತಕ್ಕಂಥ ಘಟನೆಗೆ ನಮ್ಮ ಇಡೀ ಸಮಾಜಕ್ಕೆ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೋರಬೇಕು ಅಂತಕ್ಕಂಥ ಒಂದು ಒಕ್ಕೊರಲಿನ ಅಭಿಪ್ರಾಯವನ್ನ ಈ ಒಂದು ಸ್ಟ್ರೈಕ್ ಮಾಡುವುದರ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇನೆ. ಅದೇ ರೀತಿಯಾಗಿ ಏನು ವಿವಿಧ ಸಮುದಾಯದವರ ಮೇಲೆ ಏನೋ ಒಂದು ಕಾನೂನಿನ ದಾಖಲೆಗಳನ್ನ ನಿರ್ಮಾಣ ಮಾಡಿದ್ದಾರ, ಕಾನೂನಿನ ಅವರ ಮೇಲೆ ಕ್ರಮಗಳನ್ನು ಕೈಗೊಂಡಿದ್ದಾರ, ಆ ಎಲ್ಲ ಕೇಸುಗಳನ್ನ ನಿಕಾಲ ಮಾಡುವುದರ ಮುಖಾಂತರ ಆ ಕುಟುಂಬ ವರ್ಗದವರಿಗೂ ಮತ್ತು ಆ ಏನು ಬಡದಾಡಿಕೊಂಡು ಏನು ಇವತ್ತು ದವಾಖಾನೆ ಒಳಗೆ ಸ್ಥಿತಿ ಒಳಗಿದ್ದಾರ ಅಂತವರ ಒಂದು ದವಾಖಾನೆ ಖರ್ಚನ್ನು ಕೂಡ ಸರ್ಕಾರವೇ ಭರಿಸಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮ್ಮ ಪಂಚಮಸಾಲಿ ಸಮಾಜದವರು ಕೃಷಿಯನ್ನು ನಂಬಿಕೊಂಡು ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ತಮ್ಮ ಭಾಷಣದಲ್ಲಿ ಹೇಳ್ತಾ, ಇಂಥ ಸಮಾಜದಲ್ಲಿ ಹಲವಾರು ಬಡಜನರದಾರ, ಕೂಲಿ ಕಾರ್ಮಿಕರದಾರ. ಅವರಿಗೆ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಚಡ್ಚನ್ ತಾಲೂಕಿನ ಎಲ್ಲ ಸುವರ್ಣಸೌಧ ಮುತ್ತಿಗೆ ಹಾಕುವ ಮುಖಾಂತರ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಶ್ರೀಗಳ ಒಂದು ಕೂಡಲ ಸಂಗಮದ ಶ್ರೀಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವನಗೌಡರ ನೇತೃತ್ವದಲ್ಲಿ ಏನು ಈ ಪ್ರತಿಭಟನೆ ನಡೆದ 2A ಮೀಸಲಾತಿಗೋಸ್ಕರ ಇವತ್ತು ಸರ್ಕಾರ ತಪ್ಪು ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರ ಮೇಲೆ ಕೇಸ್ ಹಾಕ್ಯದ. ಈ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ತಕ್ಷಣ ಆ ಕೇಸ್ ವಾಪಸ್ ಪಡೆದು ಆ ಪ್ರತಿಭಟನೆಯಲ್ಲಿ ಏನು ಅವರು ಮಾಡಿದಂಥ ಮುಖಂಡರಿಗೆ ಇವತ್ತು ಹಾಸ್ಪಿಟ್ಲ್ ಎಲ್ಲ ಒಂದು ವೆಚ್ಚನೂ ಕೂಡ ಸರ್ಕಾರ ಕೊಡಬೇಕು, ರೈತರ ಮೇಲಿನ ಕೇಸ ವಾಪಸ್ ತಗೋಬೇಕು. ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಶ್ರೀಗಳು ಹಾಗೂ ಬಸವನಗೌಡರು ಏನು ಕರೆ ಕೊಡ್ತಾರೆ, ಸರ್ಕಾರ 2A ಮೀಸಲಾತಿ ಮಾಡದೇ ಇದ್ದರೆ ಮುಂದೆ ಏನು ಅವ್ರು ಯಾವಾಗ ಕರೆ ಕೊಡ್ತಾರೆ ಅದಕ್ಕೆ ನಾವು ಎಲ್ಲರೂ ಬದ್ಧರಾಗಿ ಸಮಾಜದವರು ಬಸವನಗೌಡರು ಶ್ರೀಗಳು ಏನೋ ಒಂದು ಕರೆ ಕೊಡ್ತಾರೆ, ಇಡೀ ರಾಜ್ಯಾದ್ಯಂತ ನಾವು ಎಲ್ಲರೂ ಒಂದು ಮನಸ್ಸಿನಿಂದ ಕೂಡಿ 2A ಮೀಸಲಾತಿ ಪಡೆದೇ ತೀರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಹಳ ಇದು ಯಾವಾಗಲೂ ಈಗ ಒಂದು ಹಿಂದೆ ಈ 2 ಚುನಾವಣೆ ಬತ್ತು, 3 ವಿಧಾನಸಭಾ ಇಲೆಕ್ಷನ್, ಅದು ಮುಗಿದ ನಂತರ ಘೋಷಣೆ ಮಾಡ್ತೇವೆ ಅಂತ ಹೇಳಿದ್ರು. ಅದನ್ನು ಅಂದ್ರೆ ನೆಪ ಹೇಳಿ ಮುಂದೆ ಹಾಕಲಾಗ್ತಾರ. ಮತ್ತು ಸಮಾಜದ ಎಲ್ಲ ಯುವ ಮುಖಂಡರು, ಹಿರಿಯರು ಕೂಡಿಕೊಂಡು ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಡ ಮಂದಿ ಭಾಳ ಅದಾರ. ಅವರು ಸರ್ಕಾರದಿಂದ ಸಹಾಯ ತಗೋಬೇಕು, ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಂದ್ರೆ ಅವರು ವಂಚಿತರಾಗ್ಯಾರ. ಅದಕ್ಕೆ ಸನ್ಮಾನ್ಯ ಬಸವನಗೌಡರು ಶ್ರೀಗಳು ಏನೋ ಒಂದು ಕರೆ ಕೊಟ್ಟು ಇವತ್ತು ಜಾಗೃತಿಗೊಳಿಸ್ಯಾರ. ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿ ಈ ಮುಂಬರುವ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡೋಣ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವ ಮುಖಾಂತರ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿ
ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಾಜದ ಎಲ್ಲ ಯುವ ಮುಖಂಡರಿಗೂ ಹಿರಿಯರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಸದಾನಂದ ಗೌಡರಿಗೆ ಧನ್ಯವಾದಗಳು. ಈಗ ನಾನೇನು ಬಹಳ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇರೋದ್ರಿಂದ ಎರಡು ಮಾತನ್ನ ಹೇಳಕ್ಕೆ ಬಯಸ್ತೇನೆ. 2 ದಶಕಗಳ ಕಾಲ ಸ್ವಾಮೀಜಿಯವರು ಸುದೀರ್ಘವಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಸ್ವಾಮೀಜಿಯವರ ಬಗ್ಗೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಂತಂದ್ರೆ, ಕೇವಲ ಅವರು ಸ್ವಾಮೀಜಿಗಳಲ್ಲ, ನಮ್ಮ ಸಮಾಜದ ಶಕ್ತಿ ಅಂದ್ರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅವರು ಇಲ್ಲಿ ಬೆಳಗಾವದಲ್ಲಿ ಮತ್ತೆ ಅವರು ಮೀಸಲಾತಿಯ ಹೋರಾಟಕ್ಕಾಗಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಜನರಿಗೆ ಆಗಿರ್ತಕ್ಕಂಥ ನೋವುಗಳನ್ನ ಸರ್ಕಾರ ಕೂಡಲೇ ಸರಿಪಡಿಸಬೇಕಂತ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೂಡ ಅವರಿಗೆ ಧನ್ಯವಾದಗಳು. ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡೆಯದಂತೆ ನಾವು ಇವತ್ತಿನ ದಿವಸ ಸಮಾವೇಶ ಮಾಡ್ಲಿಕ್ಕತ್ತೀವಿ. ಈ ಒಂದು ಹೋರಾಟವನ್ನ ರಸ್ತೆ ತಡೆ ಮಾಡ್ಲಿಕ್ಕತ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಇನ್ನೂ ಕೂಡ ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ಹಾಗಾಗಿ ಅವ್ರು ಮಾತನಾಡ್ತಾರೆ. ಏನಾದ್ರೂ ಕ್ಷಮೆ ಕೇಳಿದ್ರೆ ರಾಜ್ಯದಾದ್ಯಂತ ಹೋರಾಟದ ಚುರುಕು ಕಡಿಮೆ ಆಗಬಹುದು. ಇಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿಗೆ ಆರಂಭ ಆಗ್ತಾ ಇದೆ. ಇದು ಸುಮಾರು 20 ವರ್ಷಗಳ ಹೋರಾಟ, ಶಾಂತಿಯುತವಾದಂತಹ ಹೋರಾಟ. ಯಾವುದೇ 10 ಲಕ್ಷ ಜನ ಕೂಡಿದ್ರು ಎಲ್ಲಿ ಒಂದು ಆಕ್ಸಿಡೆಂಟ್ ಇಲ್ಲ, ಒಂದು ಕಲ್ಲು ತೂರಾಟ ಇಲ್ಲ, ಒಂದು ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಈ ಸರ್ಕಾರ ನೀವೇ ನಾಂದಿ ಹಾಕಿದ್ರಿ ಇದಕ್ಕೆ ಅಹಿತಕರ ಘಟನೆ ನಡಲಿಕ್ಕೆ. ಇನ್ನು ಮುಂದೆ ಬಹುಶಃ ಯಾಕಂದ್ರೆ ಸಮಾಜದ ಜನ ಕೂಡ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಕ್ಕೆ ಒಂದು ಸಂದೇಶ, 24 ಗಂಟೆಗಳ ಒಳಗಾಗಿ ಅವರನ್ನು ಬಿಡುಗಡೆಗೊಳಿಸಬೇಕು. ಶ್ರೀಗಳ ಚರಣಕ್ಕೆ ನಮಸ್ಕಾರ ಮಾಡುವ ಮೂಲಕ ಈ ಒಂದು ಕಗ್ಗೋಲೆಗೆ ತಾವೆಲ್ಲರೂ ಕ್ಷಮೆಯನ್ನು ಯಾಚಿಸಿ ಪ್ರಜಾಪ್ರಭುತ್ವದ ತತ್ವವನ್ನು ಎತ್ತಿ ಹಿಡಿತೀರಿ ಅಂತಕ್ಕಂಥ ಭರವಸೆ ಇಡೀ ನಾಡಿನ ಜನತೆ ಇದೆ. ಯಾಕಂದ್ರೆ 2024ರ ಒಂದು 23ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೇ ಭರವಸೆ ಕೊಟ್ಟಂತ ಭಾರತೀಯ ಜನತಾ ಪಕ್ಷವನ್ನೇ ನಮ್ಮ ಭರವಸೆಯನ್ನು ಈಡೇರಿಸಲಿಲ್ಲ. ಹಾಗಾಗಿ ಇಡೀ ಸಮುದಾಯ ನಿಮ್ಮ ಕಾಂಗ್ರೆಸ್ನತ್ತ ವಾಲಿದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಭಾರತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾವ ಸಮುದಾಯಕ್ಕೆ ಅನ್ಯಾಯವಾಗಬಾರ್ದು, ಎಲ್ಲಾ ಸಮುದಾಯಗಳು ಸಮಾನತೆ ಆಧಾರದ ಮೇಲೆ ಇರಬೇಕಂತ ಆರ್ಟಿಕಲ್ 14 ಅನ್ನುವ ಹೇಳ್ತದೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರಿರ್ತದೆ. ಅದೇ ಫಂಡಮೆಂಟಲ್ ರೈಟ್ಸ್ ಒಳಗೆ ಹೇಳ್ತೇವೆ ಏನಂತಂದ್ರೆ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕುಗಳನ್ನು ಬೇಡಬೇಕು. ನ್ಯಾಯವಾಗಿರ್ತಕ್ಕಂಥ ಪ್ರಚಾರ ತಾನು ಏನು ಮಾಡ್ಬೇಕಂದ್ರೆ ಸಭೆಗಳನ್ನು ಸೇರ್ಬೇಕಂತೇಳಿ ಭಾರತ ಸಂವಿಧಾನದಲ್ಲಿ ಕೊಟ್ಟಿದೆ. ಹಾಗಾದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಗೊತ್ತಾಗ್ಲಿಲ್ವಾ ಭಾರತ ಸಂವಿಧಾನದಲ್ಲಿ ಪ್ರಜೆಗಳಿಗೆ ತಮ್ಮ ಬೇಡಿಕೆಯನ್ನು ಬೇಡ್ತಕ್ಕಂಥ ಹಕ್ಕನ್ನು ಕೊಡಮಾಡಲ್ಪಟ್ಟಿದೆ ಅಂತಕ್ಕಂಥ ಸಂವಿಧಾನದ ಪರಿಜ್ಞಾನ ನಿಮ್ಮ ಹತ್ರ ಇಲ್ವಾ? ಹಾಗಾದ್ರೆ ನಮ್ಮ ಹೋರಾಟಗಾರ ಏನಾದರೂ ಕಲ್ಲು ತೂರಾಟ ಮಾಡಿದ್ರ ನಿಮ್ಮ ಮೇಲೆ, ಅಥವಾ ಏನಾದರೂ ವಿಧಾನಸೌಧ ಸುವರ್ಣಸೌಧ ಮುತ್ತಿಗೆ ನಾಟ ಬುದ್ಧಿಯನ್ನು ತೋರಿಸಿದ್ರಲ್ಲ, ತಮ್ಮ ನೀಚ ಬುದ್ಧಿಯನ್ನು ತೋರಿಸಿದ್ರಲ್ಲ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಜ ಸಹಿಸಲ್ಲ. ಅದಕ್ಕೆ ಇದು ಏನಂತಂದ್ರೆ, ನಿನ್ನೆ ರಾತ್ರಿ 10 ಗಂಟೆಗೆ ಇವತ್ತು ನಮ್ಮ ಚರ್ಚನ್ ತಾಲೂಕದಲ್ಲಿ ಹೋದಾಗ ಇವತ್ತಿನ ದಿವಸ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ. ನಮ್ಗೆ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ನಮ್ಮ ಹೋರಾಟಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಆದರೆ ಇದೇ ಸಹಕಾರ ಬೆಳಗಾವಿಯಲ್ಲಿ 10 ಲಕ್ಷ ಜನ ಸೇರಿದಾಗ IGP ಅಲೋಕ್ ಕುಮಾರ್ ಸಾಹೇಬ್ರು ಮೇಂಟೈನ್ ಮಾಡಿದ್ರು. ಅದನ್ನ ಮಾನಸಿಕವಾಗಿ ಗುರುಗಳನ್ನು ಒಂದುಗೂಡಿಸಿ ಮತ್ತು ಸರ್ಕಾರವನ್ನು ಒಂದುಗೂಡಿಸ್ತಕ್ಕಂಥ ಕಾರ್ಯ ಮಾಡಿದ್ರು. ಆದ್ರೆ 1.5 ಲಕ್ಷ ಜನ ಕೂಡಿಸ್ತಕ್ಕಂಥ ಒಂದು 1 ಲಕ್ಷ ಜನರಿಗೆ ಒಂದು ಸಮಾನವಾದಂಥ ಅವಕಾಶ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನಿಭಾಯಿಸಿಕೊಡ್ತಕ್ಕಂಥ ಶಕ್ತಿ ನಿಮ್ಮ ಸರ್ಕಾರದಲ್ಲಿ ಬರಲಿಲ್ಲ. ಅಥವಾ ಅಧಿಕಾರಿಗಳ ಒಂದು ಏನು ನೇತೃತ್ವ ಏನು ದುರುದ್ದೇಶಕರವಾಗಿರ್ತಕ್ಕಂಥ ಬಹುಶಃ ನಮ್ಮ ಸಮಾಜ ತಿಳ್ಕೊಂಡಿದೆ. ಇದೇನು ಕಗ್ಗೋಲೆ ಐತಲ್ಲ, ಇದೇನು ಹೋರಾಟ ಐತಲ್ಲ, ಇದೇನು ಲಾಠಿ ಪ್ರವಾಹ ಐತಲ್ಲ, ಇದೆಲ್ಲವೂ ಕೂಡ ಕ್ಷಣಿಕದಲ್ಲ, ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥ ಸರ್ಕಾರದ ಒಂದು ದುರುದ್ದೇಶ ಅಂತಕ್ಕಂಥದ್ದು ನಮ್ಮ ಸಮಾಜ ಒಪ್ಕೊಂಡಿದೆ. ಹಾಗಾಗಿ ಇವತ್ತಿನ ದಿವಸ ಏನು ಅಮಾಯಕವಾಗಿರ್ತಕ್ಕಂಥ ವಕೀಲರು ಈ ಒಂದು ಪತ್ರ ಅನ್ನೋದಲ್ಲ, ಮನವಿ ಪತ್ರವನ್ನು ಸ್ವಲ್ಪ 1-2 ಮಾತುಗಳಲ್ಲಿ ಓದಿ ಮಾನ್ಯ ತಹಶೀಲ್ದಾರ್ ಸಾಹೇಬರಲ್ಲಿ ನಾವು ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಗೌರವಾನ್ವಿತ ರಾಜ್ಯಪಾಲರು, ರಾಜಭವನ ಬೆಂಗಳೂರು ದೂರಿನ ಪತ್ರ, ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ದೂರಿನ ಪತ್ರ. ಮಾನ್ಯರೇ, ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷೆ ಲಿಂಗಾಯತ ಮಲೇಗೌಡ ಲಿಂಗಾಯತರಿಗೆ, ಡುಯೆ ಹಾಗೂ ಲಿಂಗಾಯತ ಎಲ್ಲ ಪಂಗಡಗಳಿಗೆ